ಎಲ್ರಿಗೂ ನಮಸ್ತೆ. ನಾನು ಶಿಲ್ಪಾ ಸುನಿಲ್. ಇಂದಿನ ವಿಡಿಯೋದಲ್ಲಿ ನಾನು ಭಾರತದ ಅತ್ಯಂತ ಪವಿತ್ರ ಶಕ್ತಿಪೀಠಗಳಲ್ಲಿ ಒಂದಾದಂತಹ ವೈಷ್ಣೋದೇವಿ ಮಾತೆಯ ದೇವಸ್ಥಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ದೇವಾಲಯವು ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ಸೇರಿದ ತ್ರಿಕೂಟ ಪರ್ವತದಲ್ಲಿದೆ. ಈ ಪವಿತ್ರ ಕ್ಷೇತ್ರವು ಕೋಟ್ಯಾಂತರ ಭಕ್ತರ ನಂಬಿಕೆ ಮತ್ತು ಭಕ್ತಿಯ ಕೇಂದ್ರ ಬಿಂದುವಾಗಿದೆ. ಈ ವಿಡಿಯೋದಲ್ಲಿ ವೈಷ್ಣೋದೇವಿಯ ಪವಿತ್ರ ಗುಹೆ ಹಾಗೂ 3 ದಿವ್ಯ ಪಿಂಡಗಳ ಮಹತ್ವ, ಯಾತ್ರೆಯ ವಿಶೇಷತೆ ಹಾಗೂ ಮಾತೆಯ ಅದ್ಭುತ ಕೃಪೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಕ್ತಿಯಿಂದ ಜೈ ಮಾತಾದಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿರುಪತಿ ಬಳಿಕ ದೇಶದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ 2ನೆಯ ದೇವಾಲಯ ಇದಾಗಿದೆ. ಇಲ್ಲಿಗೆ ಪ್ರತಿ ವರ್ಷ ಸುಮಾರು 80 ಲಕ್ಷ ಭಕ್ತರು ಭೇಟಿ ನೀಡ್ತಾರೆ. ಹಾಗೆ ಪ್ರತಿ ತಿಂಗಳ ಆದಾಯ ಇಲ್ಲಿ 40 ಕೋಟಿ ರೂಪಾಯಿ ಆಗಿರುತ್ತೆ. ಹಾಗೆ ವರ್ಷದ ಸರಾಸರಿ ಆದಾಯ 500 ಕೋಟಿಗಳು ದಾಟಿರುತ್ತಂತೆ. ಈ ವೈಷ್ಣೋದೇವಿಯ ಯಾತ್ರೆ ಆರಂಭವಾಗುವುದು ಒಂದು ಕಾತ್ರಾ ಎಂಬ ನಗರದಿಂದ ಆರಂಭವಾಗುತ್ತೆ. ಕಾತ್ರಾದಿಂದ ಬೆಟ್ಟದ ಮೇಲೆ ಕಾಲುದಾರಿಯನ್ನು ಸವಿಸಿ ದೇವಿ ಮಂದಿರಕ್ಕೆ ಹೋಗಲು ಯಾತ್ರಾರ್ಥಿಗಳು 13 ಕಿಲೋಮೀಟರ್ ದೂರವನ್ನು ನಡೆದುಕೊಂಡೇ ಹೋಗಬೇಕು. ಇದಕ್ಕೆ ಅನುಕೂಲವಾಗುವಂತೆ ಇದಕ್ಕೆ ಸಹಾಯವಾಗಿ ಟೋಪಿ, ಕ್ಯಾನ್ವಾಸ್ ಶೂ ಹಾಗೆ ಊರುಗಳನ್ನು ಬಾಡಿಗೆ ಸಹ ಪಡಿಬೋದು. ಇನ್ನು ನಮ್ಮ ಲಗೇಜ್ಗಳನ್ನೆಲ್ಲ ತೆಗೆದುಕೊಂಡು ಹೋಗೋದಕ್ಕೆ ಪೀಠುಗಳ ನೆರವನ್ನು ಸಹ ಪಡಿಬೋದು. ಆಮೇಲೆ ಬೆಟ್ಟದ ಮೇಲೆ ಹತ್ತೋಕೆ ಆಗಲಿದ್ದವ್ರಿಗೆಲ್ಲ ಕುದುರೆ, ದಂಡಿಗಳ ಸಹ ಬಾಡಿಗೆ ಸಿಗುತ್ತೆ. ಹಾಗೆ ಮಕ್ಕಳನ್ನು ಸಹ ಪೀಠುಗಳು ಹೆಗಲ ಮೇಲೆ ಕೂರಿಸ್ಕೊಂಡು ಕರೆದೊಯ್ತಾರೆ. ಇಲ್ಲಿಂದ 1 ಕಿಲೋಮೀಟರ್ ಹೋದರೆ ಅಲ್ಲಿ ಬಾಣಗಂಗಾ ಅಂತ ಒಂದು ಸ್ಥಳ ಸಿಗುತ್ತೆ. ಇಲ್ಲಿ ದೇವಿಯು ಬಾಣದಿಂದ ನೀರನ್ನು ಹೊರತಂದಂತಹ ಸ್ಥಳ ಇದಾಗಿದೆ. ಇಲ್ಲಿಂದ 6 ಕಿಲೋಮೀಟರ್ ಹೋದರೆ ಅಲ್ಲಿ ಅದಕವರಿ ಅಂತ ಒಂದು ಗುಹೆ ಸಿಗುತ್ತೆ. ಇಲ್ಲಿ ವೈಷ್ಣೋದೇವಿಯು ಸುಮಾರು 9 ತಿಂಗಳ ಕಾಲ ತಪಸ್ಸು ಮಾಡಿದಂತಹ ಸ್ಥಳ ಇದಾಗಿದೆ. ಹೀಗೆ ಸ್ವಲ್ಪ ದೂರ ಕ್ರಮಿಸಿದರೆ ಇಲ್ಲಿ ಸಾಂಜಿ ಛತ್ ಅಂತ ಸಿಗುತ್ತೆ. ಇದು ಧರ್ಮಾರ್ಥ ನಿವಾಸಗಳಾಗಿವೆ. ಇಲ್ಲಿ ಬರೋಷ್ಟರಲ್ಲಿ ಸಂಜೆ ಆಗಿರೋದ್ರಿಂದ ಇಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಮುಂದೆ ದೇವಸ್ಥಾನಕ್ಕೆ ಹೋಗಬೇಕು. 13 ಕಿಲೋಮೀಟರ್ ಕಠಿಣ ಹಾದಿಯ ನಂತರ ದೇವಿಯ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಮೊದಲಿಗೆ ಭವನದಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡು ಕೌಂಟ್ರಲ್ಲಿ ದರ್ಶನದ ಬ್ಯಾಚ್ ನಂಬರ್ ಚೀಟಿನೆಲ್ಲ ತೆಗೆದುಕೊಂಡು ಹೋಗಬೇಕು. ಹಾಗೆ ಇಲ್ಲಿ ಸ್ನಾನ, ಶೌಚ ಮುಗಿಸಿ ಬಟ್ಟೆ ಎಲ್ಲ ಬದಲಾಯಿಸ್ಕೋಬೋದು. ಕತ್ರಾಯಿಂದ ಸಾಂಜಿ ಛತ್ವರೆಗೂ ನಾವು ಹೆಲಿಕಾಪ್ಟರ್ ಮೂಲಕ ಸಹ ಹೋಗ್ಬೋದು. ಇನ್ನು ಕೇಬಲ್ ಕಾರ್ ಮೂಲಕ ಹೋಗಬೇಕು ಅಂದರೆ ಇದು ಭವನದಿಂದ ಭೈರವನಾಥ ದೇವಸ್ಥಾನದವರೆಗೂ ಈ ರೋಪ್ ವೇ ನಮಗೆ ಯೂಸ್ ಆಗುತ್ತೆ. ಇಲ್ಲಿವರೆಗೂ ನಾನು ಆ ಗುಹೆಗೆ, ಆ ದೇವಸ್ಥಾನಕ್ಕೆ ಹೇಗೆ ತಲುಪೋದು ಅಂತ ನಾನು ಹೇಳಿದ್ದೆ. ಇನ್ನು ಮುಂದೆ ನಾನು ಆ ಗುಹೆಯಲ್ಲಿರುವ ಮೂರ್ತಿಗಳ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಈ ಗುಹೆ ಒಳಗೆ ಯಾವುದೇ ಪ್ರತಿಮೆಗಳಾಗಲಿ, ಯಾವುದೇ ವಿಗ್ರಹಗಳಾಗಲಿ ಇಲ್ಲ. ಬದಲಿಗೆ ಇಲ್ಲಿ 3 ನೈಸರ್ಗಿಕ ಕಲ್ಲಿನ ರಚನೆಗಳ 3 ಆಕಾರದ ಪಿಂಡಿಗಳಿವೆ. ಇಲ್ಲಿರುವ ಈ 3 ಪಿಂಡಿಗಳು ಸೇರಿ ಆದಿಶಕ್ತಿಯ 3 ಅವತಾರಗಳನ್ನು ಪ್ರತಿನಿಧಿಸುತ್ತೆ. ಅದರಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ ಹಾಗೂ ಮಹಾಸರಸ್ವತಿ ದೇವಿ ಇದ್ದಾರೆ. ಇದು ಯಾವುದರ ಪ್ರತೀಕ ಆಗಿದೆ ಅಂದರೆ ನಮ್ಮ ಜೀವನಕ್ಕೆ ಬೇಕಾದಂತಹ ಶಕ್ತಿ, ಸಂಪತ್ತು ಹಾಗೂ ಜ್ಞಾನ ಎಂಬ 3 ದೈವಿಕ ಆಶೀರ್ವಾದದ ಪ್ರತೀಕವಾಗಿದೆ ಇದು. ಇನ್ನು ವೈಷ್ಣೋದೇವಿಯ ಜನನದ ಬಗ್ಗೆ ಪುರಾಣದಲ್ಲಿ ಒಂದು ಕತೆ ಇದೆ. ಅದನ್ನು ನಾನು ಇವಾಗ ತಿಳಿಸ್ತೀನಿ. ವೈಷ್ಣೋದೇವಿಯು ಜನಿಸಿದ್ದು ದಕ್ಷಿಣ ಭಾರತದ ರತ್ನಾಕರ ಸಾಗರನೆಂಬ ಬ್ರಾಹ್ಮಣನ ಮನೆಯಲ್ಲಿ. ಆ ಮಗುವಿಗೆ ತ್ರಿಕೂಟ್ ಎಂದು ನಾಮಕರಣ ಮಾಡಿದರು. ವೈಷ್ಣೋದೇವಿಯು 9 ವರ್ಷದ ಪ್ರಾಯದಲ್ಲಿ ಇದ್ದಾಗ ತನ್ನ ತಂದೆಯ ಅನುಮತಿಯನ್ನು ಪಡೆದು ದಕ್ಷಿಣ ಸಾಗರದ ತಟದಲ್ಲಿ ಮಹಾವಿಷ್ಣುವಿನ ಕುರಿತು ತಪಸ್ಸನ್ನು ಮಾಡಿದಳು. ಅದೇ ಸಮಯದಲ್ಲಿ ಶ್ರೀರಾಮ ತನ್ನ ಸೀತೆಯನ್ನು ಹುಡುಕುತ್ತಾ ಅಲ್ಲಿಗೆ ಬಂದರು. ಶ್ರೀರಾಮನು ಮಹಾವಿಷ್ಣುವಿನ ಅವತಾರ ಎಂದು ತಿಳಿದ ತ್ರಿಕೂಟಳು ತನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸು ಎಂದು ಬೇಡಿಕೊಂಡಳು. ಆಗ ಶ್ರೀರಾಮನು, ನಾನು ಈ ಯುಗದಲ್ಲಿ ಏಕಪತ್ನಿರತಸ್ಥನಾಗಿರುವುದರಿಂದ ನಾನು ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ಆದರೆ ಮುಂದೆ ಕಲಿಯುಗದಲ್ಲಿ ಕಲ್ಕಿಯ ಅವತಾರವನ್ನು ಎತ್ತುವುದರ ಮೂಲಕ ನಿನ್ನನ್ನು ವರಿಸುತ್ತೇನೆ ಎಂದು ಭರವಸೆಯನ್ನು ಕೊಡ್ತಾರೆ. ಆಕೆಗೆ ಉತ್ತರ ಭಾರತದ ತ್ರಿಕೂಟ ಪರ್ವತದಲ್ಲಿ ತಪಸ್ಸನ್ನಾಚರಿಸಲು ಆದೇಶ ನೀಡ್ತಾರೆ. ಹಾಗೆ ಆಕೆಗೆ ರಕ್ಷಣೆಗಾಗಿ ಬಿಲ್ಲು ಬಾಣವನ್ನು ಕೊಟ್ಟು ಕಪಿ ಸೈನ್ಯ ಹಾಗೂ ಒಂದು ಸಿಂಹವನ್ನು ಜೊತೆಯಲ್ಲಿ ಕಳಿಸುತ್ತಾರೆ. ಈ ರೀತಿ ತ್ರಿಕೂಟ ಪರ್ವತದಲ್ಲಿ ತಪಸ್ಸನ್ನಾಚರಿಸಿದ ದೇವಿಯು ವಿಷ್ಣು ವಂಶೋದ್ಭವೆಯಾದ್ದರಿಂದ ಆ ದೇವಿಗೆ ವೈಷ್ಣೋದೇವಿ ಎಂಬ ಹೆಸರು ಬಂತು. ಭೈರವನಾಥ ಎಂಬ ತಾಂತ್ರಿಕ ಯೋಗಿಯು ವೈಷ್ಣೋದೇವಿಯ ಶಕ್ತಿಯನ್ನು ಕಂಡು ಆಕೆಯನ್ನು ಪರೀಕ್ಷಿಸಲು ಹಿಂಬಾಲಿಸುತ್ತಾರೆ. ವೈಷ್ಣೋದೇವಿಗೆ ಯುದ್ಧ ಬಯಸದ ಕಾರಣ ಅಲ್ಲಿಂದ ಹೊರಟು ಹೋಗ್ತಾಳೆ. ಮಾರ್ಗ ಮಧ್ಯದಲ್ಲೇ ಆಕೆ ಬಾಣವನ್ನು ಭೂಮಿಗೆ ಹೊಡೆದು ಅಲ್ಲಿಂದ ನೀರನ್ನು ಹೊರತರ್ತಾಳೆ. ಆ ಸ್ಥಳವೇ ಇಂದಿನ ಬಾಣಗಂಗಾ.
ನಂತರ ವೈಷ್ಣೋದೇವಿಯು ಅದಕವರಿ ಎಂಬ ಗುಹೆಯಲ್ಲಿ 9 ತಿಂಗಳ ಕಾಲ ತಪಸ್ಸು ಮಾಡ್ತಾಳೆ. ಭೈರವನಾಥನು ಅಲ್ಲಿಗೂ ಬಂದ ಕಾರಣ ಆಕೆ ಮುಂದೆ ಸಾಗ್ತಾ ಹೋಗ್ತಾಳೆ. ಕೊನೆಗೆ ಆಕೆ ವೈಷ್ಣೋದೇವಿ ದೇವಸ್ಥಾನ ಇರುವ ಪವಿತ್ರ ಗುಹೆಯನ್ನು ತಲುಪ್ತಾಳೆ. ಅಲ್ಲಿಗೂ ಭೈರವನಾಥ ಬಂದಾಗ ದೇವಿಯು ಕಾಳಿಯ ರೂಪವನ್ನು ಧರಿಸಿ ಅವನ ತಲೆಯನ್ನು ಕತ್ತರಿಸ್ತಾಳೆ. ಅವನ ರುಂಡ ಹಾರಿ 2.5 ಕಿಲೋಮೀಟರ್ ದೂರದ ಭೈರವ ಘಾಟ್ನಲ್ಲಿ ಬೀಳುತ್ತೆ. ಮರಣದ ಸಮಯದಲ್ಲಿ ದೇವಿಗೆ ಕ್ಷಮಾಪಣೆ ಕೋರಿದ ಕಾರಣ ತಾಯಿಯು ಮೋಕ್ಷವನ್ನು ದಯಪಾಲಿಸ್ತಾಳೆ. ಈಗಲೂ ಸಹ ಭಕ್ತಾದಿಗಳು ವೈಷ್ಣೋದೇವಿಯ ದರ್ಶನದ ನಂತರ ಭೈರವನಾಥ ಮಂದಿರಕ್ಕೆ ಹೋಗಿ ಭೇಟಿ ಕೊಡಲೇಬೇಕು. ಭೈರವ ವಧೆಯ ನಂತರ ವೈಷ್ಣೋದೇವಿಯು 3 ಪಿಂಡಿಗಳ ಕಲ್ಲಿನ ರೂಪ ತಳೆದು ಅಲ್ಲಿಯೇ ಶಾಶ್ವತವಾಗಿ ತಪಸ್ಸಿನಲ್ಲಿ ಲೀನನಾಗುತ್ತಾಳೆ. ಈ 3 ಪಿಂಡಿಗಳಿಗೆ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಎಂಬ ಹೆಸರಿದೆ. ಈ ಗುಹೆಯಲ್ಲಿರುವ 3 ಸ್ವಯಂಭೂ ಪಿಂಡಿಗಳು ಬಲಭಾಗದಲ್ಲಿ ಮಹಾಕಾಳಿ, ಮಧ್ಯಭಾಗದಲ್ಲಿ ಮಹಾಲಕ್ಷ್ಮಿ ಹಾಗೆ ಎಡಭಾಗದಲ್ಲಿ ಮಹಾಸರಸ್ವತಿ ದೇವಿಯು ನೆಲೆಸಿದ್ದಾಳೆ. ನವರಾತ್ರಿ ಸಮಯದಲ್ಲಿ ಈ ದೇವಿಗೆ ಅಲಂಕಾರ ಮಾಡಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಮಾತಾ ವೈಷ್ಣೋದೇವಿಯ ದೇವಾಲಯದ ಬಗ್ಗೆ ಹಾಗೆ ಗುಹೆಗಳ ಬಗ್ಗೆ ಹಾಗೆ ಮೂರ್ತಿಗಳ ಬಗ್ಗೆ ನಾನು ತಿಳಿಸಿದ್ದೇನೆ. ವಿಡಿಯೋ ಹೇಗನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. जय